ಏನಾಕ್ಕವು ಸ್ಟಾಕ್ ಆಗಿದ್ದಕ್ಕೆ ಏನಾಕ್ಕವು ನೀರ್ ಮುಂದ್ ಹೋಗಂಗಿಲ್ಲ, ಅವಾಗ ಹುಳುಗಳು ಆಕ್ಕವು. ಅದ ಹುಳ ಆಗಿ ತತ್ತಿ ಇಟ್ಟು ಸೊಳ್ಳಿ ಹುಟ್ಟತ್. ಸೊಳ್ಳಿ ಹೆಸರು ಇಡೀ ಅನ್ನೋದೊಂದ ಹೆಸರು, ಅದ ಸೊಳ್ಳಿ ಹೆಸರು ಅದ. ಅದಕ್ಕೊಂದ್ ಹೆಸರು ಕೊಟ್ರಿ ಈಗ. ಹಂಗ ಏನಾಕ್ಕವ ತೊಂದ್ರೆ ಆಗ್ತಾವ. ಅದಕ್ಕ ನೀವು ಬೆಳಗ್ಗೆ 10 ಗಂಟೆಗೆ ಶಾಲೆಗೆ ಬಂದ್ರ 5 ಗಂಟೆಗೆ ಮನೆಗೆ ಹೋಗ್ತೀವಿ. ಅವಾಗ ಸ್ಕೂಲ್ನಾಗೂ ಕೂಡ ಎಲ್ಲಾದ್ರೂ ನೀರ್ ತಿಂದಿಷ್ಟೇ. ನೀರ್ ಹೋಗೋ ಸೆಟ್ ನಾವ್ ಎಲ್ಲಾದ್ರೂ ಸಣ್ಣ ಹೊಂಟಿದೀಪ ಅಂತಂದ್ರ ಅಲ್ಲಿ ಸೊಳ್ಳಿಗಳು ಏನ್ ಬರ್ತಾವ ಬಂದ ಸಪೋರ್ಟಾಗ ಆಗ್ಲಿ ಹಗ್ಲಿ ಕೂಡ ಕಡಿತಾವ್ ಸೊಳ್ಳಿ. ಇಂಥ ಟೈಮ್ನಾಗ ಕಡಿಬೇಕಂತಿಲ್ಲ, ಎನಿ ಟೈಮ್ ಆದ್ರೂ ಸೊಳ್ಳಿ ಕಡಿತಾವ್. ಅದಕ್ಕೆ ಯಾರು ಸೊಳ್ಳಿ ಕಡ್ಕೊಂಗಿಲ್ಲ. ಇಲ್ಲ ಮನಿಗ್ ಹೋದ್ಮೇಲೂ ಕೂಡ ನೀವ್ ಏನ್ ಮಾಡ್ಬೇಕು, ಫುಲ್ ಕವರ್ ಹಾಕೋದ್ರೆ ಟಿ ಶರ್ಟ್ ಹಾಕೋಬೇಕು. ಫುಲ್ ಕವರ್ ಹಾಕೋಬೇಕು. ಆಮೇಲೆ ಗಂಟು ಯಾರು ಕೂಡ ಅಲ್ಲೇ ಆಟ ಆಡ್ತೀವಿ, ಅಲ್ಲೇ ಜಗಳ ಮಾಡ್ತಿರ್ತೀವಿ ಹೊರಗ್ ಅಂತೇಳಿ ಯಾರು ಆ ರೀತಿ ಕೆಲಸ ಮಾಡಂಗಿಲ್ಲ. ಗಟ್ರ ಕಡೆ ಯಾರು ಕೈ ಹಾಕಿಲ್ಲ. ಅದೇನಕ್ಕೆ ಅಂತಂದ್ರ ತತ್ತಿ ಸಿಡಿದಂತದೇನೋ ಏನೀಗ ಹುಳ ಸೊಳ್ಳಿ ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಅದು ತತ್ತಿ ಹಾಕಿದ್ಮೇಲೆ ಸಿಡ್ದಂಗ್ ಆಕತ್ತಂತ. ನೀವ್ ಚಟ್ಪಟ ಅಂತ ಏನೋ ಮಾಡಕ್ ಹೋಗಿರಲ್ ಬಬಲ್ಸ್ ತರ, ಆ ರೀತಿ ಹಾಕ್ತಾವ ಅಂತವೇನೋ. ಅದಕ್ಕೆ ಹೇಳ್ತೀನಿ, ಕೈ ಬಾಲ್ ಹೋದಂತೇಳಿ ತಕೋಬೇಡ್ರಿ. ತಪ್ಪನ್ಯಾಗ ಆಟದ ಕೂತ್ಕೋಬೇಕು. ಅಭ್ಯಾಸ ಕಡೆ ಗಮನ ಇರ್ಲಿ. ಮನಿ ಒಳಗ್ ಕುಂತ ಓದುದಷ್ಟ ಮಾಡ್ಬೇಕು. ನಾವ್ ಆಟ ಆಡ್ರಿ, ಶಾಲಿಗ್ ಬಂದಂತೂ ಆಟ ಆಡಕ್ ಬಿಟ್ಟಿರ್ತಾರ. ಈಗ ಸುತ್ತ ಆಟ ಆಡ್ರಿ. ಮನಿಗ್ ಹೋದ್ಮೇಲೆ ಫ್ರೆಶ್ ಅಪ್ ಆಗ್ಬೇಕು. ಮತ್ತೆ ಹೋಗಿರ್ಬೇಕು, ಎಲ್ಲಾ ಕಡೆ ಸಿಂಗರ್ಚಿ ಏನ್ ಮಾಡ್ಬೇಕು, ಊಟ ತೊಳ್ಕೊಂಡ ಅವಾಗ ಫ್ರೆಶ್ ಆಗಿ ಊಟ ಮಾಡ್ಬೇಕಂತ. ಹಂಗ ಎಲ್ಲಾ ಗುರ್ತಿನ ಹೋಗಿ ಮತ್ತೆಲ್ಲ ಬಿಸಿ ಊಟ ಬಂದಾಗ ಪ್ರತಿಯೊಬ್ರು ಕೈ ತೊಳ್ಕೊಬೇಕು, ಕಾರ್ ತೊಳ್ಕೊಬೇಕು. ನಿಮ್ ಮನಿ ಒಳಗೆ ನೀರು 24 ತಾಸು ನೀರ್ ಐತಿ ಒಬ್ಬೊಬ್ಬರಿಗೆ. ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಹಾಕ್ಬೇಕ. ಬ್ಯಾಲೆ ಹೊರಸೆಲ್ಲ ಬಂದ ಬರ್ತೇವೆ. ನೀವು ಟ್ರೈ ಮಾಡ್ರಿ, ಮನಿಗ್ ಹೋಗಿದ್ದ ಒಂದ್ ಟಾಕಿಕ್ ಒಂದ್ ಅರಿವಿ ಕಟ್ರಿ, ಅದಕ್ಕೆ ನೀರ್ ಬಿಡ್ರಿ. ಹೊಲ್ಸ್ಕೊಂಡಿರ್ತೈತಿ ಬಂದು ನಾವ್ ಇಂತ ನೀರ್ ಕುಡಿತಿದ್ವಿ ಅಂತ ನಮ್ಗ ಗೊತ್ತೈತಿ. ಆಮೇಲೆ ನೀರ್ ಆದಷ್ಟೇ ಬಿಸಿ ಮಾಡೋದು ನೀರ್ ಕುಡಿ. ಬಿಸಿ ಮಾಡಿದ ನೀರ್ ಕುಡಿದ್ರೆ ಏನಕ್ಕೆ ಏನ್ ಬ್ಯಾಕ್ಟೀರಿಯಾಸ್ ಏನಿರ್ತಾವ ಅದೆಲ್ಲ ಸತ್ತಿರ್ತಾವ. ಅವೆಲ್ಲ ನಾವೇನ್ ಮಾಡ್ಬೇಕು, ಇಂತ ಬಿಸಿ ನೀರ್ ಕುಡಿಬೇಕು. ಯಾವ್ದೇದಂತಂದ್ರೆ ಹಸಿ ಕಸ, ಮನೆ ಕಸ, ಓಣಿ ಟೈಲ್ ಗಾಡಿ ಬರ್ತಾವಿಲ್ಲ ನಾವ್ ಏನ್ ಮಾಡ್ತೀವಿ, ಮಕ್ಕೊಂಡಿರ್ತೀವಿ. ಗಾಡಿ ಹೋದ್ಮೇಲೆ ಕಸ ತಂದು ಎಲ್ಲಿ ಹಾಕ್ತಿವಿ, ಇಲ್ಲಿ ಹಾಕ್ತಿವಿ. ಈಗ ಸ್ಕೂಲ್ ಚಲೋ ಆತ. ಈ ಸ್ಕೂಲಿಗೂ ಕಸ ಹಾಕೋದಕ್ಕೂ ಹತ್ರ ಆಕೈತಿ. ಕಾರ್ಪೊರೇಷನ್ ಮಾಡ್ತಾರ, ಅವ್ರು ಬಿಡಿಸ ಮಂಗ್ ಏನೈತೆ ಅವ್ರು ಮಾಡ್ಕೊಂಡ್ ಹೋಗ್ತಾರ. ಅಲ್ಲೇ ಕಸ ಹಾಕ್ಬಾರ್ದು ಅಂತೇಳಿ ನಿಮ್ಮ ಮಾತ ಅವ್ರು ಕೇಳ್ತಾರಲ್ಲ ಮಕ್ಳು ಮಾತ, ಅವ್ರನ್ನ ಅಚ್ಚಿ ಬರ್ತೈತಿ. ಸಣ್ಣ ಮಕ್ಳು ಹೇಳತೈತಿ, ನಾವ್ ಈ ತಪ್ಪು ಮಾಡ್ತೇನೆ. ಅವಾಗ ನೀವೆಲ್ಲಾ ಮನಿಗ್ ಹೋಗಿ ಏನ್ ಮಾಡ್ಬೇಕ, ಮಮ್ಮಿ ಅಜ್ಜ ಅಮ್ಮ ಅಲ್ಲಿ ಹತ್ರ ಗಾಡಿ ಬರ್ತೈತಿ, ಕಸ ಹೆಂಗ್ ಮಾಡ್ಬೇಕ, ಗಾಡಿ ಕೊಡ್ಬೇಕು. ಕಸ ಓಡಿಸಿ ಗಾಡಿ ನಿಮ್ ಮನೆಯಾಗಿ ಕಸ ಗಾಡಿಗೆ ಹಾಕ್ಬೇಕಂತ ಹೇಳ್ಬೇಕ. ಹೋಗಿ ಹಸಿಗೆ ಹೋಗ್ತಾರ, ಹೋಗಿ ಅಗಸಿಗ್ ಚಲ್ತಾರ, ಬೈಲ್ ಎಲ್ರಿಬೇಕು ನೀವೆಲ್ಲ. ಅವಾಗ ಗಾಡಿಗೆ ಹಾಕ್ಬೇಕ ಕಸ. ಕಸದಿಂದನೂ ಬರ್ತೈತಿ ಸೊಳ್ಳಿಗಳೆಲ್ಲ, ಹೌದಿಲ್ಲ? ಎಲ್ಲಿ ಬೇಕಾದಲ್ಲಿ ಕಸ ಹಾಕ್ತೇವಿ, ಎಲ್ಲಿ ಬೇಕಾದ್ರೆ ಉಸಿರಿ ಹಾಕ್ತೇವಿ. ಅದಿಷ್ಟ ಸಂತಿ ಇರ್ತೈತಿ, ಆ ಸಂತಿ ಒಳಗ್ ಹೋಗಿ ಉಸಿರಿ ಹಾಕ್ತೇವಿ. ಅದಕ್ಕೆ ಈ ರೀತಿ ತಪ್ಪಾಗತ್ತಾವ. ನಿಮ್ಮ ಮನಿ ಕಾಯ್ದಂತ ನಿಮ್ಮ ವಾತಾವರಣ ಕಾಯ್ಬೇಕು. ನೀವೆಲ್ಲೋ ಬರ್ತಿರ್ತಿದ್ರ ಆವಾಗ ಕಸ ಚಲ್ತಾನೆ. ಯಾಕ್ರಿ ಅಂತ ಇಲ್ಲೇ ಚೆಲ್ಲಾತೀರಿ ನೀವು ಕಸ? ನಮ್ಮ ಏರಿಯಾ ನಾವು ಸುಚ್ಚಿಟ್ಕೋಬೇಕ. ನೀ ಒಬ್ಬ ಮಗು ನಿಮ್ ಮಾತಾಡಿರಪ್ಪ ಅಂತ ಇದೇ ದೊಡ್ಡ ಹೈಲೈಟ್. ನಮಗ್ ಇದೇ ದೊಡ್ಡ ಹೈಲೈಟ್ ಏನಕ್ಕೆ ಅಂತೇಳಿ, ಆ ಮಗು ಹೇಳಾಕತ್ತಿಲ್ಲ ನಾ ಕಸ ಚೆಲ್ಲಬಾರ್ದ ಅಂತ ಹೇಳಿ ಅವ್ರಿಗೂ ಅನಿಸ್ತೈತಿ. ಈಗ ಪ್ರತಿಯೊಂದು ಜವಾಬ್ದಾರಿ ನಿಮ್ಮ ಅಭ್ಯಾಸ ಜೊತೆಗೆ ನೀವೇನ್ ಮಾಡ್ಬೇಕ ಅಂತ ನೀರು ನಿಲ್ಲದಂತೆ ಎಚ್ಚರ ವಹಿಸೋಣ. ಡೆಂಗಿ ಜ್ವರದಿಂದ ಪಾರಾಗೋಣ. ಡೆಂಗಿ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ.
ಮೊಟ್ಟೆಯಿಡುತ್ತವೆ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಇರುವ ಸಂಪೂರ್ಣದಲ್ಲಿ ಬಿತ್ತಿ ಬೆಳೆದು ತಿನ್ನಿಸುತ್ತೇವೆ. ನಮ್ಮ ಮನೆಯ ಸುತ್ತಮುತ್ತ ಇರುವ ತೆಂಗಿನ ಚಿಪ್ಪು, ಎಳೆ ಪಾತ್ರೆಗಳು, ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ವಿಲೇವಾರಿ ಮಾಡುತ್ತೇವೆ. ತಕ್ಷಣ ವಿಧಾನಗಳನ್ನು ಅನುಸರಿಸಿ ಸೊಳ್ಳೆಗಳ ಮಕ್ಕಳು ಹೋಗಿ ಮನೆಯೊಳಗೆ ಹೇಳ್ತಾರೆ ಏನಂತಂದ್ರೆ ಸ್ಕೂಲಲ್ಲಿ ಇವತ್ತು ಡೆಲಿವರಿ ಬಗ್ಗೆ ಹೇಳಕ್ ಬಂದಿದ್ರೆ ಅವೇರ್ನೆಸ್ ಮೂಲಕ ಬಂದಿದ್ರೆ ಅಂತ ಹೇಳ್ತೀವಿ ಮಕ್ಕಳು. ಅದರಿಂದ ಅವಾಗ ಕೇಳ್ತಾರೆ ಅವ್ರು ಏನೇನು ಹೇಳಿದ್ರು ಅಂತ ಅವಾಗ ಹೇಳ್ತಾರೆ. ಅವ್ರು ಆಲ್ರೆಡಿ ಕೇಳ್ತಿದ್ದಾರೆ, ಬಟ್ 10 ಲಕ್ಷ ಕೊಟ್ಟಿದ್ದಲ್ಲ ಮಕ್ಕಳು ಹೋದಾಗ ಅವ್ರು ಕೇಳ್ತಾರೆ. ಈಗ ಇವೆಲ್ಲ ಹೇಳಿದ್ರು ನೀರೊಳಗೆ ನಾವು ಸಾಲ್ಟ್ ಇಟ್ಟರೆ ಅದು ಬ್ಯಾಕ್ಟೀರಿಯಾ ಅದರಿಂದ ಬೆಳ್ಳಿ ಬಂದಿದ್ದರಿಂದ ಅವ್ಕೊಂತೀವಿ. ಬಟ್ ಈ ಎಲ್ಲ ರೋಗ ತಲುಪೋ ಕಾರಣ ನಾವು, ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಒಂದಿನ ನಾವು ಮಾತಾಡ್ಬೇಕಂತಂದ್ರೆ ಈಗ ಪ್ರತಿಯೊಂದು ಓಣಿಗೂ ಒಂದೊಂದು ಟಿಪ್ಪರ್ ಗಾಡಿ ಅಂತ ಮಾಡಿರ್ತೀವಿ. ಯಾಕಂತಂದ್ರೆ ಕಸ ಒಯ್ಬೇಕಾದ್ರೆ ಹೆಂಗಂತಂದ್ರೆ ಒಂದು ಹಸಿ ಕಸ ಬೇರೆ, ಒಂದು ಒಣ ಕಸ ಬೇರೆ, ಇದನ್ನೆಲ್ಲರೂ ಭಾಳ ತಪ್ಪು ಮಾಡಕ್ಕೊಂತೀವಿ. ಈ ರೋಗ ಬಾಂಡ ಹಂಗೆ ಸುಮ್ಮನೆ ಯಾವ ಬರೋದಿಲ್ಲ, ಅಲ್ಲಿ ನಮ್ಮೂ ತಪ್ಪಿರ್ತಾವ. ಅದಕ್ಕೆ ನೀವು ಮನೆಗೆ ಹೋಗಿ ಏನು ಮಾಡಬೇಕು, 2 ಡಬ್ಬಿ ಕಸದ ಡಬ್ಬಿಗೆ ಒಂದು, ಹಸಿ ಕಸ ಒಂದು, 2 ಥರ ಕಸ ಮಾಡಿಕೊಂಡು ಮಮ್ಮಿಗೆ ಅದು ಹೇಳ್ಬೇಕು. ಇಲ್ಲ ಮಮ್ಮಿ 2 ಥರ ಕಸ ಮಾಡಬೇಕು, ಒಂದು ಒಣ ಕಸ ಒಂದು ಹಸಿ ಕಸ, ಯಾವುದು ಸ್ಟಾಕ್ ಇಡಬಾರ್ದು. ಯಾಕಂತಂದ್ರೆ ಡೈಲಿ ಎಲ್ಲ ಕಡೆನೂ ಗಾಡಿ ಬರತ್ತಾವೆ. ಎಲ್ಲಿ ಗಾಡಿ ಬರೋಂಗಿಲ್ಲ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ನಾವು ಅಲ್ಲಿ ಗಾಡಿ ಕಳಿಸೋ ಒಂದು ವ್ಯವಸ್ಥೆ ಮಾಡ್ತೀವಿ. ಏನು ಮಾಡ್ತಾರೆ ಅಂತಂದ್ರೆ ಕಸ ಸ್ಟಾಕ್ ಇರ್ಲಾರ್ದನ ಹೋಗಿ ಹಸಿಗೋಗಿ ಚೆಲ್ತಾರೆ. ಈ ಟೋಟಲಿ ಏರಿಯಾದಾಗ ಎಷ್ಟಂತ ಈಗ ನೋಡ್ರಿ, ಕೆಲಸ ಮಾಡೋ ಕಾರ್ಪೊರೇಷನ್ದವ್ರು ಹೆಂಗಿರ್ತಾರೆ, ಅವರು ಮನುಷ್ಯರು ಅವ್ರಿಲ್ಲ, ಅವ್ರಿಗೂ ಒಂದು ಜೀವ ಐತಿ. ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಚೆಲ್ತೀವಿ ಹೇಳ್ಬೇಕಾದಲ್ಲ ಅಂತಂದ್ರೆ ಅಲ್ಲಿ ತಪ್ಪದು, ಅದನ್ನ ಮಾಡಬಾರ್ದು. ಯಾಕಂತಂದ್ರೆ ಈಗ ಅಲ್ಲಿ ಚೆಲ್ಲಿದ್ರಿಂದ ಅದ್ರೊಳಗೆ ಸೊಳ್ಳೆ ಸದ್ಯಕ್ಕೆ ಆಗ್ತಾವ, ಹುಳಗಳು ಆಗ್ತಾವ, ಈ ಥರ ಗಟ್ರನೇ ಹಾಕೋದು. ಆಮೇಲೆ ಮಕ್ಕಳು ಈ ಕುರ್ಕುರಿ ತಿಂತೀರಿ, ಏನೇನೋ ಚಿಪ್ಸ್ ತಗೋತೀರಿ, ಅವನ್ನೆಲ್ಲ ಒಂದು ಡಸ್ಟ್ಬಿನ್ ಮಾಡ್ಬೇಕು. ನೀವು ಒಂದು ಹಾಳಿ ಬಿದ್ದಿದ್ದನ್ನು ತೆಗೆದು ಒಂದು ಡಸ್ಟ್ಬಿನ್ದಾಗ ಹಾಕಿದ್ರಿ ಅಂತಂದ್ರೆ ನಿಮ್ಮನ್ನು ನೋಡಿ ಇನ್ನೊಬ್ಬ ಹುಡುಗ ಹಾಕ್ತಾನೆ. ಈಗ ಒಂದು ಇಂದೂರೊಳಗೆ ಏನೈತಲ್ಲ, ಒಬ್ಬರು ಕಸ ಚೆಲ್ಲಕ್ಕೆ ಕೊಡೋದಿಲ್ಲ, ಕೊಡಂಗಿಲ್ಲ. ಯಾರಾದ್ರೂ ಚೆಲ್ತಿರ್ತಾರಂತಂದ್ರೆ ಬಿದ್ದಿರ್ತೀರಿ. ಈ ಥರ ಬೀಳೋದ್ರಿಂದ ಎಲ್ಲ ತಲೆ ಕಟ್ಟಂದ್ರೆ ಏನು ಮಾಡ್ತೀವಿ ನೀವೆಲ್ಲ? ಆರಾಮಿಲ್ಲ ಅಂತಂದ್ರೆ ನನ್ನ ಟೀಚರ್ ನಂಗೆ ಆರಾಮಿಲ್ಲ, ನಾ ಕೂಡ್ತೇನೆ ಅಂತ ಹೇಳ್ರಿ. ಅದಕ್ಕೆ ನಾವು ಏನು ಇದು ಮಾಡಂಗಿಲ್ಲ. ಅದ್ಬಿಟ್ಟು ಬಿಸಿಲಾಗಿ ಈ ಥರ ನಿಂತರ ಒಂದು 2 ನಿಮಿಷ ನಾವು ಮಾತಾಡ್ತಿರ್ತೀವಿ, ಹಿಂಗೆ ಬಿಟ್ಬಿಟ್ರೆ ನಮಗೂ ಒಂಥರ ಇದನ್ನತೈತಿ, ನಮ್ಮಿಂದ ಹಿಂಗೆ ಆತೇನಪ್ಪ ಅಂತೇಳಿ. ದಯಮಾಡಿ ಪ್ಲೀಸ್ ರೀ, ಮನೆಗೆ ಹೋಗಿಂದ ಎಲ್ಲರಿಗೂ ಹೇಳ್ರಿ, ಎಲ್ಲ ಕಸ ಅಲ್ಲಿ ಚೆಲ್ಲಬಾರ್ದು. ಈಗ ಪ್ರತಿಯೊಂದೂ ಸೌಲಭ್ಯ ಐತಿ ನಿಮ್ಮ ಕಾರ್ಪೊರೇಷನ್ ವತಿಯಿಂದ. ನಮ್ಮ ಮುನ್ಸಿಪಾಲಿಟಿ ಅಂಡರ್ದಾಗೂ ಕೂಡ ಮನೆ ವಿಸಿಟ್ ಮಾಡಿ ಹೇಳಾತಾರ, ಎಲ್ಲ ನೀರು ಸ್ವಚ್ಛ ಮಾಡಿರಿ. ಆಮೇಲೆ ಎಲ್ಲ ಚೆಕಿಂಗ್ ಮಾಡಾತಾರ, ಎಲ್ಲ ಪಾಟ್ನಾಗ ನೀರು ಉಳ್ದಾವೇನ, ಹಿತ್ತಿದ್ಲಾಗೆಲ್ಲ ಟೈರ್ದಾಗ ನೀರು ಬಿದ್ದಾವೇನ. ಪ್ರತಿಯೊಂದು ಮನೆಗೂ ಆಶಾ ಕಾರ್ಯಕರ್ತರು ವಿತ್ ನಮ್ಮ ಮುನ್ಸಿಪಾಲಿಟಿ ಡಾಕ್ಟರ್ಸ್ ಆಯ್ತು, ಸಿಸ್ಟರ್ ಆಯ್ತು, ಎಲ್ಲರೂ ಬಂದು ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಬಂದು ಇದು ಮಾಡತ್ತಾರೆ. ಆಮೇಲೆ ನಮ್ಗೆ ಸಣ್ಣ ಜ್ವರ ಬಂದರೂ ಕೂಡ, ತಲೆನೋವು, ಬೆನ್ನು ಈ ಥರ ಸಂಧಿವಾತ ಬಂದರೂ ಕೂಡ ಹೆದ್ರಕ್ಕೆ ಹೋಗ್ಬೇಡ್ರಿ. ನಮ್ಗೆ ಏನೂ ಆಗೈತಪ್ಪ ಅಂತ ಹೆದ್ರಕ್ಕೆ ಹೋಗ್ಬೇಡ್ರಿ. ತಕ್ಷಣ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ತಗೊಳ್ರಿ. ನಮ್ಗೆ ಹಿಂಗೆ ಆತಪ್ಪ ಅಂತ ಕುಗ್ಗಕ್ಕೆ ಹೋಗ್ಬೇಡ್ರಿ. ಯಾವುದೇನಾಗಿಲ್ಲ, ನಾವು ಧೈರ್ಯ ಇದ್ರೆ ನಮ್ಗೆ ಏನೂ ಆಗೋದಿಲ್ಲ. ದಯಮಾಡಿ ಹೇಳೋದು ಒಂದೇ, ಎಲ್ಲರೂ ಚಲೋತ್ತಂಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಾಗ ಐತಿ. ಆರೋಗ್ಯ ಕಾಪಾಡ್ಕೊಳ್ಳೋದು ನಿಮ್ಮ ಪರಿವಾರದವರು ಕೂಡ ನಿಮಗೆಲ್ಲ ಸಪೋರ್ಟ್ ಮಾಡ್ಬೇಕಾ. ನೀವು ಕೂಡ ಮನೆಗೆ ಹೋಗೋರಿ, ಸ್ವಚ್ಛ ಮಾಡಿರಿ. ಎಲ್ಲ ಮೂಲಿ ಸಂದಿ ಗುಂದಿ ಎಲ್ಲೂ ಸೊಳ್ಳೆ ಕಟ್ಕೋಬೇಡ್ರಿ. ಒಬ್ಬರಿಗೆ ಸೊಳ್ಳೆ ಕಡಿತಪ್ಪ ಅಂತಂದ್ರೆ ಅದೇ ಸೊಳ್ಳೆ ಇನ್ನೊಬ್ಬರಿಗೆ ಹೋಗ್ತೈತಿ. ಯಾರಿಗೆ ಯಾವ ರೋಗ ಇರ್ತೈತೆ ಅನ್ನೋದು ಯಾರು ಗುರ್ತಿರೋದಿಲ್ಲ. ಬ್ಲಡ್ ಟು ಬ್ಲಡ್ ಹಾಕಿಪ್ಪ ಅಂತ ಗುರ್ತೈತಿ, ಯಾವ ಬ್ಲಡ್ ಒಳಗೆ ಯಾರ್ದು ರೋಗ ಏನೈತೆ ಅನ್ನೋದು ಗುರ್ತೈತಿ. ದಯಮಾಡಿ ನಾವೊಂದು ಕೇಳ್ಕೊಳ್ಳೋದು, ಈ ಒಂದು ಡೆಂಗು ಜ್ವರದಿಂದ ನಾವೆಲ್ಲರೂ ಹೊರಗೆ ಬರಬೇಕಪ್ಪ, ನಾವೆಲ್ಲರೂ ಪಾರಾಗಬೇಕಂತ ನಮ್ಮ ಸುತ್ತುವತ್ತು ವಾತಾವರಣ ಕೂಡ ಸ್ವಚ್ಛ ಇಟ್ಕೋಬೇಕು. ಇಷ್ಟೇ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ವರ್ಕ್ ಮಾಡ್ತೀನಿ. ನಂಗೊಂದು ಹೆಮ್ಮೆ ಅಂದರೆ ಇದಷ್ಟು ಒಳಗೆ ಕಲ್ತೆಲ್ಲೂ ಹೆಮ್ಮೆ ಭಾಳ ಐತೆ ನನಗೆ. ನೆಕ್ಸ್ಟ್ ಈಗ ನಿಮ್ಗೆ ಎಲ್ಲರಿಗೂ ಅವೇರ್ನೆಸ್ ಕೊಡಕ್ಕೆ ಬಂದೀನಿ. ಎಲ್ಲರಿಗೂ ಇದ್ರ ಬಗ್ಗೆ ತಿಳಿದೈತಿ ಅನ್ಕೋತೀನಿ ನಾವು ಆಲ್ರೆಡಿ. ಯಾಕಂದರೆ ಎಲ್ಲರೂ ಮನೆಯೊಳಗೆ, TV ಒಳಗೆ ಎಲ್ಲರೂ ನೋಡ್ತೀರಿ, ಮೊಬೈಲ್ ಒಳಗೆ ಎಲ್ಲ ಕಡೆ ನೋಡ್ತೀರಿ ಇದ್ರ ಬಗ್ಗೆ. ಡೆಂಗ್ಯೂ ಹೆಂಗೆ ಬರತೈತಿ, ಎಷ್ಟು ಮಕ್ಕಳು ಸಾಯತ್ತಾವ. ನಮ್ಮಲ್ಲೆಲ್ಲ ಒಂದಿಷ್ಟು ಜನನಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಗೊತ್ತಿಲ್ಲ ಅಂತ ಹೇಳಿ ಭಾಳ ಜನ ಮಕ್ಕಳಿಗೆ ಭಾಳ
ಜೋರ ಡೆಂಗ್ಯೂ ಬಂದೈತಿ. ಆಮೇಲೆ ಅವ್ರಿಗೆ ಡೆಂಗ್ಯೂ ಐತೆ ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ, ಹಂಗಾಗ್ಬಿಟ್ಟೈತಿ. ನೀವು ಏನು ಹೇಳ್ಬೇಕಂದ್ರೆ ಮನ್ಯಾಗ ನಿಮ್ಗೆ ಅಲ್ಲೆಲ್ಲೇ ಪಾಟ್ನಾಗ ನೀರದು ತುಂಬಿಟ್ಟಿರ್ತೀರಲ್ಲ, ಅವನ್ನ ಮನೆಗೆ ಹೋಗ್ಬೇಕು. ಇವತ್ತು ನೀವು ಮನೆಗೆ ಹೋಗಿ ಮದ್ದು ಮಾಡೋ ಕೆಲಸ ಏನಂದ್ರೆ, ನಿಮ್ಮ ಪಾಟ್ನಾಗ ಇಟ್ಟಿರ್ತೀರಿ, ಮನೆಗೆ ಚಂದ ಸೊಪ್ಪೆಸ್ ಅಂತ ಹೇಳಿ ಇಟ್ಟಿರ್ತೀರಿ, ಅದ್ರೊಳಗೆ ನೀರು ಇದ್ದಿದ್ದನ್ನ ಚೆಲ್ಲಿ ಬಿಡ್ಬೇಕು. ಅದ್ರಾಗಿ ಹುಳ ಏನಾಗ್ತೈತಿ, ಸೊಳ್ಳೆ ಆಗಿ ಪರಿವರ್ತನೆ ಆಗಿ ನಮ್ಮನ್ನ ಹಗಲಿನ ಕಷ್ಟೈತಿ ಸೊಳ್ಳೆ. ಈ ಸೊಳ್ಳೆ ರಾತ್ರಿ ಕಡೆಗಿಲ್ಲ, ನಮ್ಗೆ ಹಗಲಿ ಕಡಿತೈತಿ. ಅದಕ್ಕೆ ನೀವು ಎಲ್ಲರೂ ಮನೆಯೊಳಗೆ ತುಂಬಿಟ್ಟಿದ್ದ ಟೈರ್ನಾಗ ನೀರು ಹಾಕೊಂಡಿರ್ತೈತಿ, ಅದನ್ನು ಹೋಗಿ ಚೆಲ್ಬೇಕು. ನೆಕ್ಸ್ಟ್ ಇದು ಉರಿ ಹಚ್ಚಕ್ ಬೇಕಂತ ಹೇಳಿ ತೆಂಗಿನಕಾಯಿ ಇಟ್ಟಿರ್ತೀವಿ ಗೊತ್ತೆಲ್ಲರೂ ಮನ್ಯಾಗ. ಅವನ್ನೆಲ್ಲಾನು ಡಬ್ ಹಾಕ್ಬೇಕು. ಬಕೆಟ್ನಾಗ ತುಂಬಿಟ್ಟಿದ್ದು 8 ದಿನ 15 ದಿವಸಕ್ಕೊಮ್ಮೆ ನೀರು ಯಾರಿಗೂ ಬರಂಗಿಲ್ಲ ಅನ್ಕೋತೇನೆ ನಾನು. ಲಕ್ಕಿಲಿ ನಮಗೆಲ್ಲ 24/7 ನೀರು ಅದಾವ. ಆದರೂ ಏನಾರ ತುಂಬಿಟ್ಟಿದ್ರ ಅದ್ರೊಳಗೆ ಹುಳ ಆಗಿದ್ರೆ ನೀವೆಲ್ಲರೂ ಇವತ್ತು ಏನು ಮಾಡ್ಬೇಕಂದ್ರೆ, ನಿಮ್ಮ ಅಪ್ಪ ಅವ್ರ ಅಷ್ಟು ಗೊತ್ತಿರ್ತಿಲ್ಲ ಗೊತ್ತಿಲ್ಲ ನಂಗೆ, ನೀವು ಎಲ್ಲರೂ ಹೋಗಿ ಎದ್ರಾಗ ಹುಳ ಐತಿ ಏನೈತಿ ಪಾಟ್ ಗೀಟ್ ಎಲ್ಲ ನೋಡಿ ಚಲ್ಲಿ ಡಬ್ಬ ಹಾಕಿ ಎಲ್ಲರೂ ಇವತ್ತು ಆ ಕೆಲಸ ಮಾಡ್ಬೇಕು. ಮಾಡ್ತೀರಿ ಎಲ್ಲರೂ? ಯಾರಿಗೂ ಡೆಂಗ್ಯೂ ಬರಲ್ಲ ನೋಡ್ಕೊತೀರಿ? ಆಮೇಲೆ ಈಗ ಜ್ವರ ಬಂದ್ರೆ ನಿಮಗೆ ಹೆಂಗೆ ಗೊತ್ತಾಗತ್ತಂದ್ರೆ, ಡೆಂಗ್ಯೂ ಬಗ್ಗೆ ಹೆಂಗೆ ಗೊತ್ತಾಗತ್ತಂದ್ರೆ, ಜ್ವರ ಬರ್ತಾವೆ, ಸಿಕ್ಕಾಬಿಟ್ಟು ಜ್ವರ ಬರ್ತಾವೆ. ನೆಕ್ಸ್ಟ್ ಸಣ್ಣು ಬರ್ತೈತಿ, ಮೈಕೈ ನೋವು ಸಂಧಿ ನೋವು ಬರ್ತಾವೆ. ಇದನ್ನೆಲ್ಲರೂ ನೆನ್ಪಿಟ್ಕೋಬೇಕು. ನಿಮ್ಮ ಮನ್ಯಾಗ ಸಣ್ಣವ್ರು ಇದ್ದೀರಿ, ನೀವು ದೊಡ್ಡವ್ರು ಹೇಳ್ಬಾರ್ದು ಏನು ಇರಂಗಿಲ್ಲ. ನೀವು ಹೇಳ್ಬೋದು ನಿಮ್ಮ ಅಪ್ಪ ಅವ್ರಿಗೂ, ಮಮ್ಮಿ ಡೆಂಗ್ಯೂ ಟೆಸ್ಟ್ ಮಾಡಿಸ್ಕೊಂಡ್ ಅಂತೇಳಿ. ಹಂಗೇನೈತೆ ಜ್ವರ ಬರ್ತಾವು, ಮೈಕೈ ನೋವು ಬರ್ತೈತಿ, ತಲೆ ನೋವು ಬರ್ತೈತಿ, ವಾಂತಿ ಬರ್ತೈತಿ, ವಿಪರೀತ ಮೈಕೈ ನೋವು ಬರ್ತೈತಿ. ಇದು ಯಾರಿಗೇನು ಈ ಸಿಂಟಮ್ಸ್ ಕಾಣ್ತಾವು, ಮೈಕೈ ನೋವು ಅಷ್ಟೇ ಇದ್ರೂ ನೀವೆಲ್ಲರೂ ದಯಮಾಡಿ ನಮ್ಮ ಹಾಸ್ಪಿಟ್ಲಿಗೆ ಬರ್ರಿ, ಫ್ರೀ ಚೆಕಪ್ ಇರ್ತೀವಿ. ಇದು ಬ್ಲಡ್ ಟೆಸ್ಟ್ ಇಂತ ಗೊತ್ತಾಕೈತಿ. ನಾವೆಲ್ಲರೂ ಬ್ಲಡ್ ಟೆಸ್ಟ್ ಮಾಡ್ತೀವಿ. ನಿಮ್ದು ಮಾಡಿ 1 ದಿನದೊಳಗೆ 24 hours ಒಳಗೆ ನಿಮಗೆ ನಾವು ರಿಪೋರ್ಟ್ ಕೊಡ್ತೀವಿ. ಎಲ್ಲರೂ ಬರ್ಬೇಕು, ಟೆಸ್ಟ್ ಮಾಡಿಸ್ಕೋಬೇಕು. ನಿಮ್ಮ ಹೆಲ್ತ್ ನೀವು ಕಾಯ್ಕೋಬೇಕು. ನಿಮ್ಮದು, ನಿಮ್ಮ ಮನೆಯವ್ರದ್ದು, ನಿಮ್ಮ ಅಜ್ಜ ಅಜ್ಜಿದ್ರು ಎಲ್ಲರದು ಕಾಯ್ಕೋಬೇಕು. ಆಮೇಲೆ ಮಳೆ ಜೋರು ಬರಾಕತ್ತೈತಿ ಇನ್ನಲ್ಲದು ಅಂದ್ರೆ ನೀವು ಎಲ್ಲರೂ ಫುಲ್ ತೊಳಿಂದ ಸ್ವೆಟ್ ಹಾಕೊಂಡು ಬರ್ರಿ. ತೊಳಿ ಕಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಫುಲ್ ತೊಳಿ ನಂಗೆ ಹಾಕೊಂಡು ಬರ್ರಿ. ಎಲ್ಲರೂ ನಿಮ್ಮ ಮನೆಯವ್ರಿಗೂ ಮಚ್ಚದಾಗಿ ಹಾಕೊಂಡು ಮಕ್ಕಳು. ಎಲ್ಲರೂ ನಿಮ್ಮದು ಬಗ್ಗೆ ಕಾಳಜಿ ತಗೋರಿ, ನಿಮ್ಮ ಮನೆಯವ್ರ ಬಗ್ಗೆನೂ ಕಾಳಜಿ ತಗೋರಿ. ನಾ ಹೇಳ್ದಂಗೆ ಇವತ್ತು ಮನೆಗೆ ಹೋಗಿ ನಿಮ್ಮ ಮನ್ಯಾಗ ಯಾವ್ಯಾವ ಸ್ಟಾಕ್ ನೀರು ಅದಾವ ಎಲ್ಲರೂ ತೆಗೆದು